ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಜಗತ್ತಿನ ಊರ್ಜೆಯ ಕಾರಕನಾಗಿರುವ ಸೂರ್ಯದೇವನ ಮಹಾಪರಿವರ್ತನೆಯ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನು ಅರಿತುಕೊಳ್ಳಲಿದ್ದು, ಇಲ್ಲಿ ತನ್ನ ರಾಶಿಯಲ್ಲಿ ಬದಲಾವಣೆ ಹೊಂದಲಿರುವ ಸೂರ್ಯದೇವನು ಪ್ರತ್ಯೇಕ ರೂಪದಲ್ಲಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದ್ದಾನೆ, ಈ ವಿಶೇಷ ಸಮಯಾವಧಿಯಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರು ಹೊಂದಲಿರುವ ಫಲಗಳ್ಯಾವು ಅನ್ನೋದೆಲ್ಲವನ್ನ ಈ ವಿಡಿಯೋದಲ್ಲಿ ನಾವು ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ. ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ, ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ವೀಕ್ಷಕರೇ, ಗ್ರಹಗಳ ರಾಜನಾಗಿರುವ ಸೂರ್ಯದೇವನು ಪ್ರಸ್ತುತ ತನ್ನ ಮಿತ್ರನಾಗಿರುವ ಮಂಗಳದೇವನ ರಾಶಿ ಮತ್ತು ತನ್ನ ಉಚ್ಚ ರಾಶಿಯಾಗಿರುವ ಮೇಷ ರಾಶಿಯಲ್ಲಿ ವಿರಾಜಮಾನನಾಗಿದ್ದಾನೆ. ಇಲ್ಲಿ ಸೂರ್ಯದೇವನು ವರ್ಷ 2025 ಮೇ ತಿಂಗಳಿನ 15ನೇ ತಾರೀಕಿನವರೆಗೂ ಇರಲಿದ್ದು, ಆ ನಂತರದಲ್ಲಿ ಶುಕ್ರದೇವನ ರಾಶಿಯಾಗಿರುವ ವೃಷಭ ರಾಶಿಗೆ ಪರಿವರ್ತನೆ ಹೊಂದುವುದರ ಮೂಲಕ ಜೂನ್ ತಿಂಗಳಿನ 15ನೇ ತಾರೀಕಿನವರೆಗೂ ಅಲ್ಲಿಯೇ ಗೋಚರಿಸಲಿದ್ದಾನೆ. ಇಲ್ಲಿ ಶುಕ್ರದೇವನ ಸ್ವಾಮಿತ್ವದ ರಾಶಿಯಲ್ಲಿ ಸೂರ್ಯದೇವನ ಗೋಚರ ಸಾಕಷ್ಟು ಮಹತ್ವಪೂರ್ಣವಾಗಿರಲಿದೆ. ಕಾರಣ, ವೈದಿಕ ಜ್ಯೋತಿಷ್ಯದ ಪ್ರಕಾರ ಸೂರ್ಯ ಮತ್ತು ಶುಕ್ರನ ಸಂಬಂಧವು ಅನೇಕ ರೀತಿಯಲ್ಲಿ ವಿಶ್ಲೇಷಿಸಲಾಗುತ್ತದೆ. ಸೂರ್ಯದೇವನನ್ನು ಆತ್ಮ, ಮಾನಸಮಾನ ಮತ್ತು ಉಚ್ಚ ಪದವಿಯ ಕಾರಕನೆಂದು ತಿಳಿಸಲಾಗಿದೆ. ಸೂರ್ಯದೇವನು ನಮ್ಮ ತೇಜಸ್ಸು, ಸ್ವಾಭಿಮಾನ, ಅಹಂಕಾರವನ್ನು ಸಹ ಪ್ರತಿನಿಧಿಸುತ್ತಾನೆ. ಜೊತೆಗೆ ನಮ್ಮಲ್ಲಿರುವ ಸಮರ್ಪಣಾ ಶಕ್ತಿ, ಸಹನಶೀಲತೆ, ಜೀವನಶಕ್ತಿ, ಇಚ್ಛಾಶಕ್ತಿ ಮತ್ತು ನೇತೃತ್ವದ ಗುಣವನ್ನು ಸಹ ಸೂರ್ಯದೇವನು ನಿಯಂತ್ರಿಸುತ್ತಾನೆ. ಅಲ್ಲದೆ ಸೂರ್ಯದೇವನು ನಮ್ಮ ಪಿತೃ, ಸರ್ಕಾರ, ರಾಜ ಮತ್ತು ಉಚ್ಚ ಅಧಿಕಾರದ ಕಾರಕ ಗ್ರಹನೂ ಕೂಡ ಆಗಿದ್ದಾನೆ. ಇನ್ನು ಶಾರೀರಿಕ ಸಂರಚನೆಯಲ್ಲಿ ಸೂರ್ಯದೇವನು ನಮ್ಮ ಹೃದಯ ಮತ್ತು ಮೂಳೆಗಳ ಪ್ರತಿನಿಧಿತ್ವ ಮಾಡುತ್ತಾನೆ. ಹೀಗಾಗಿ ಪ್ರತಿ ಬಾರಿಯೂ ಸೂರ್ಯದೇವನ ರಾಶಿ ಪರಿವರ್ತನೆಯು ಹೆಚ್ಚು ಮಹತ್ವಪೂರ್ಣವಾಗಿರುತ್ತದೆ. ಅದರಲ್ಲೂ ಈ ಬಾರಿ ಸೂರ್ಯದೇವನು ಶುಕ್ರದೇವನ ಸ್ವಾಮಿತ್ವದ ವೃಷಭ ರಾಶಿಗೆ ಪರಿವರ್ತನೆ ಹೊಂದುತ್ತಿದ್ದು, ಇದು ಹೆಚ್ಚು ಪ್ರಭಾವಶಾಲಿಯಾಗಿರಲಿದೆ. ಕಾರಣ, ಶುಕ್ರದೇವನನ್ನು ಧನ, ಪ್ರೇಮ, ಸೌಂದರ್ಯ ಮತ್ತು ಆಕರ್ಷಣೆಯ ಕಾರಕನೆಂದು ಹೇಳಲಾಗುತ್ತದೆ. ವಿಶೇಷವೆಂದರೆ ಇಲ್ಲಿ ಈ ಎರಡು ಶುಭ ಗ್ರಹಗಳ ಸಂಬಂಧವು ಅನೇಕ ಸಂದರ್ಭದಲ್ಲಿ ವಿಶೇಷ ಶುಭ ಪರಿಣಾಮಗಳನ್ನು ಕರುಣಿಸುತ್ತವೆ. ಹಾಗಾದರೆ ಬನ್ನಿ, ಇಲ್ಲಿ ವರ್ಷ 2025 ಮೇ ತಿಂಗಳಿನ 15ನೇ ತಾರೀಕಿನ ದಿನದಂದು ರಾಶಿ ಪರಿವರ್ತನೆಯ ವಿಶೇಷ ಪ್ರಕ್ರಿಯೆಗೆ ಒಳಗಾಗುತ್ತಲಿರುವ ಸೂರ್ಯದೇವನ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದನ್ನ ಈಗ ವಿಸ್ತಾರವಾಗಿ ಅರಿತುಕೊಳ್ಳೋಣ. ವೀಕ್ಷಕರೇ, ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಸೂರ್ಯದೇವನು ತೃತೀಯ ಭಾವದ ಸ್ವಾಮಿ ಗ್ರಹನಾಗಿದ್ದು, ಪ್ರಸ್ತುತ ಇಲ್ಲಿ ವೃಷಭ ರಾಶಿಯ ಮೂಲಕ ನಿಮ್ಮ ದ್ವಾದಶ ಭಾವಕ್ಕೆ ಪರಿವರ್ತನೆ ಹೊಂದಲಿದ್ದಾನೆ. ಅಂದರೆ ಇಲ್ಲಿ ಜೂನ್ ತಿಂಗಳಿನ 15ನೇ ತಾರೀಕಿನವರೆಗೂ ಸೂರ್ಯದೇವನು ನಿಮ್ಮ ದ್ವಾದಶ ಭಾವದಲ್ಲಿ ಗೋಚರಿಸಲಿದ್ದಾನೆ. ಸಾಮಾನ್ಯವಾಗಿ ಇಲ್ಲಿ ದ್ವಾದಶ ಭಾವದ ಸೂರ್ಯದೇವನು ಹೆಚ್ಚು ಲಾಭಕಾರಿ ಅಲ್ಲದೆ ಹೋದರೂ ಇತರೆ ಗ್ರಹ, ನಕ್ಷತ್ರಗಳ ಪೂರಕ ಗೋಚರ ಸೂರ್ಯದೇವನ ಪ್ರಭಾವಗಳನ್ನು ಶುಭಕರವಾಗಿ ಪರಿವರ್ತಿಸಲಿವೆ. ಹೀಗಾಗಿ ಇಲ್ಲಿ ನಿಮ್ಮ ವಿದೇಶಿಯ ಭಾವದಲ್ಲಿ ಗೋಚರಿಸಲಿರುವ ಸೂರ್ಯದೇವನು ನಿಮಗೆ ಹೆಚ್ಚು ಅನುಕೂಲಕರವಾಗಿ ಸಿದ್ಧಗೊಳ್ಳಲಿದ್ದಾನೆ. ಸೂರ್ಯದೇವನ ದ್ವಾದಶ ಭಾವದ ಗೋಚರದ ಕಾರಣ ಇಲ್ಲಿ ಮೊದಲಿಗೆ ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿ ಭರಪೂರ ಫಸಲು ನಿಮ್ಮ ಕೈ ಸೇರುವ ಯೋಗವಿರಲಿದೆ. ಇಲ್ಲಿ ನಿಮ್ಮ ವ್ಯಾಪಾರದಲ್ಲಿ ಅನೇಕ ಲಾಭದ ಯೋಜನೆಗಳು ಕೂಡ ಇದೇ ಅವಧಿಯಲ್ಲಿ ನಿಮಗೆ ಲಭಿಸಲಿವೆ. ಇಲ್ಲಿ ಹಲವು ಜಾತಕದವರು ತಮ್ಮ ವ್ಯಾಪಾರದ ವಿಸ್ತಾರವನ್ನು ಸಹ ಮಾಡಬಲ್ಲವರಾಗಿ ಕಂಡು ಬರಲಿದ್ದಾರೆ. ಜೊತೆಗೆ ಇಲ್ಲಿ ನಿಮ್ಮ ವ್ಯಾಪಾರಕ್ಕೆ ಸಂಬಂಧಿತ ಸಾಲ ಸೌಲಭ್ಯವೂ ಕೂಡ ಖಂಡಿತ ದೊರೆಯಬಹುದಾಗಿದೆ. ಇಲ್ಲಿ ನೀವು ನಿಮ್ಮ ವ್ಯಾಪಾರಕ್ಕೆ ಸಂಬಂಧಿತ ಯಾತ್ರೆಗಳಿಗೂ ತೆರಳಬಹುದಾಗಿದ್ದು, ಈ ಯಾತ್ರೆಗಳಿಂದಾಗಿಯೂ ನಿಮಗೆ ವಿಶೇಷ ಪ್ರಗತಿ ಇಲ್ಲಿ ಕಂಡು ಬರಲಿದೆ. ಇಲ್ಲಿ ಸೂರ್ಯದೇವನ ವಿಶೇಷ ಪ್ರಖರತೆಯಿಂದಾಗಿ ನೀವು ವ್ಯಾಪಾರದ ಹೊರಒಳ ಗುಟ್ಟುಗಳನ್ನು ಅರಿತುಕೊಳ್ಳುವುದು ನಿಮಗೆ ಹೆಚ್ಚು ಅನುಕೂಲಕರವಾಗಿ ಸಿದ್ಧಗೊಳ್ಳಲಿದೆ. ಇನ್ನು ಈ ವಿಶೇಷಾವಧಿಯಲ್ಲಿ ನಿಮಗೆ ಎಲೆಕ್ಟ್ರಾನಿಕ್ಸ್ನ ಕಾರ್ಯ ನಿಮ್ಮ ಪಾಲಿಗೆ ಸಮೃದ್ಧಿಯನ್ನು ಹೊತ್ತು ತರಲಿದೆ. ಇಲ್ಲಿ ನಿಮ್ಮ ಸರ್ಕಾರಿ ಕಾರ್ಯಗಳು ಕೂಡ ಸರಾಗವಾಗಿ ಸಂಪನ್ನಗೊಳ್ಳಲಿವೆ. ವಿಶೇಷವಾಗಿ ಇಲ್ಲಿ ಆಯಾವ ಸರ್ಕಾರಿ ಕಾರ್ಯಗಳು ಅಡೆತಡೆಗಳಿಂದಾಗಿ ನಿಂತು ಹೋಗಿದ್ದವೋ ಅವುಗಳು ಕೂಡ ಈಗ ನಿರ್ವಿಘ್ನವಾಗಿ ಮುಂದುವರೆಯಲಿವೆ. ಇನ್ನು ಇಲ್ಲಿ ಯಾರು ತಂದೆಯ ವ್ಯಾಪಾರದೊಂದಿಗೆ ಬೆಸೆದುಕೊಂಡಿದ್ದಾರೋ ಅವರಿಗೂ ವಿಶೇಷ ಲಾಭ ಕಂಡು ಬರಲಿದೆ. ಇಲ್ಲಿ ತಂದೆಯ ವ್ಯಾಪಾರದಲ್ಲಿ ಲಾಭದ ಜೊತೆಗೆ ಪ್ರಗತಿಯೂ ಕಂಡು ಬರಲಿದೆ. ಹೀಗಾಗಿ ಇಲ್ಲಿ ನೀವು ನಿಮ್ಮ ಹಿರಿಯರ ಸಲಹೆಯ ಮೇರೆಗೆ ವ್ಯಾಪಾರದ ವಿಸ್ತಾರಕ್ಕೂ ಮುಂದಾಗಬಹುದಾಗಿದೆ. ಜೊತೆಗೆ ಇಲ್ಲಿ ನೌಕರಿ ವಂಚಿತ ಜಾತಕದವರ ಪಾಲಿಗೂ ಸಮಯ ವಿಶೇಷವಾಗಿರಲಿದ್ದು, ಇಲ್ಲಿ ನೌಕರಿ ವಂಚಿತರಿಗೆ ಉತ್ತಮ ನೌಕರಿಯ ಪ್ರಾಪ್ತಿ ಉಂಟಾಗಬಹುದಾಗಿದೆ. ಇಲ್ಲಿ ತಂದೆಯ ಸಂಪತ್ತಿಗೆ ಸಂಬಂಧಿತ ಏನಾದರೂ ವಾದ ವಿವಾದಗಳು ನಡೆದುಕೊಂಡು ಬರುತ್ತಲಿದ್ದರೆ ಅದರಲ್ಲಿಯೂ ಈಗ ಸುಧಾರಣೆ ಕಂಡು ಬರಲಿದೆ. ಇಲ್ಲಿ ನಿಮಗೆ ಸರ್ಕಾರದ ಕಡೆಯಿಂದಲೂ ವಿಶೇಷ ಲಾಭದ ಪ್ರಾಪ್ತಿ ಉಂಟಾಗುವುದು, ಜೊತೆಗೆ ಇಲ್ಲಿ ಸರ್ಕಾರಕ್ಕೆ ಸಂಬಂಧಿತ ಬಹುದೊಡ್ಡ ಯೋಜನೆ ನಿಮ್ಮ ಕೈಸೇರುವುದು ಕೂಡ ಆಗಲಿದೆ. ಹೀಗಾಗಿ ಈ ಅವಧಿಯಲ್ಲಿ ನೀವು ಅತೀವ ಸಂತಸವನ್ನು ಸಹ ಅನುಭವಿಸಲಿದ್ದೀರಿ. ಇಲ್ಲಿ ಸೂರ್ಯದೇವನ ವಿಶೇಷ ಅನುಗ್ರಹದಿಂದಾಗಿ ನಿಮ್ಮ ವಿದೇಶಿಯ ಕಾರ್ಯಗಳು ಕೂಡ ಸಂಪನ್ನಗೊಳ್ಳಿವೆ.
ಇಲ್ಲಿ ವಿದೇಶಕ್ಕೆ ಸಂಬಂಧಿತ ಸ್ಥಿತಿಯೂ ಕೂಡ ಸದೃಢಗೊಳ್ಳಲಿದೆ. ಇಲ್ಲಿ ನಿಮ್ಮ ತೃತೀಯ ಭಾವದ ಸ್ವಾಮಿ ಸದೃಢ ಸ್ಥಿತಿಯಲ್ಲಿ ಗೋಚರಿಸುತ್ತಲಿರುವುದು ನಿಮ್ಮ ಅದೃಷ್ಟದಲ್ಲಿ ಹೊಸ ಹೊಳಪೊಂದನ್ನು ಹೊತ್ತು ತರಲಿದೆ. ಇಲ್ಲಿ ಅತಿ ಸುಲಭಕ್ಕೆ ದೊಡ್ಡ ದೊಡ್ಡ ಅವಕಾಶಗಳು ನಿಮಗೆ ಲಭಿಸುತ್ತಾ ಹೋಗಲಿವೆ. ಕ್ಲಿಷ್ಟಕರ ಕಾರ್ಯಗಳು ಈಗ ಸುಲಭಗೊಳ್ಳಲಿವೆ. ವಿರೋಧಿಗಳು ಕೂಡ ಈಗ ನಿಮ್ಮ ಮುಂದೆ ಶರಣಾಗುವಂತೆ ಕಂಡುಬರಲಿದ್ದಾರೆ. ಇಲ್ಲಿ ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಸಮಯ ವಿಶೇಷವಾಗಿರಲಿದ್ದು, ಇಲ್ಲಿ ವಿದ್ಯಾರ್ಥಿಗಳು ಖಂಡಿತ ಇಚ್ಛಿತ ಫಲಗಳನ್ನು ಹೊಂದಲಿದ್ದಾರೆ. ವಿಶೇಷವಾಗಿ ಇಲ್ಲಿ ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸದ ವೃದ್ಧಿಯಾಗುವುದು ಹಲವು ರೀತಿಯ ಲಾಭವನ್ನು ಕರುಣಿಸಲಿದೆ. ಇಲ್ಲಿ ಕಡಿಮೆ ಸಮಯದಲ್ಲಿ ಹೆಚ್ಚು ಜ್ಞಾನಾರ್ಜನೆ ಹೊಂದುವ ಅವಕಾಶಗಳು ಕೂಡ ಲಭಿಸಲಿವೆ. ಇದರಿಂದಾಗಿ ಇಲ್ಲಿ ವಿದ್ಯಾರ್ಥಿಗಳು ಖಂಡಿತ ಅತ್ಯುತ್ತಮ ಪ್ರದರ್ಶನ ತೋರುವುದರ ಮೂಲಕ ಇಚ್ಛಿತ ಫಲಿತಾಂಶ ಪಡೆದುಕೊಳ್ಳಲಿದ್ದಾರೆ. ವಿಶೇಷವಾಗಿ ಈಗ ಇಲ್ಲಿ ನಿಮ್ಮ ಪಾಲಿಗೆ ಸುವರ್ಣ ಸಮಯದ ಪ್ರಾರಂಭವಾಗಲಿದ್ದು, ಇಲ್ಲಿ ನೀವು ನಿರೀಕ್ಷೆಯೂ ಮಾಡಿರದಷ್ಟು ಹಣದ ಸುರಿಮಳೆ ಉಂಟಾಗಬಹುದಾಗಿದೆ. ಇಲ್ಲಿ ಸ್ಟಾಕ್ ಮಾರ್ಕೆಟ್, ಕಮೋಡಿಟಿ ಸೆಕ್ಟರ್ನಿಂದಲೂ ಲಾಭದ ಪ್ರಾಪ್ತಿ ಉಂಟಾಗಲಿದೆ. ವಿಶೇಷವಾಗಿ ಇಲ್ಲಿ ಹಲವು ಜಾತಕದವರು ಗುಪ್ತಧನವನ್ನು ಸಹ ಹೊಂದುವ ಯೋಗವನ್ನು ಪಡೆದುಕೊಳ್ಳಲಿದ್ದಾರೆ. ಜತೆಗೆ ಇಲ್ಲಿ ನೀವು ನಿರೀಕ್ಷೆಯೂ ಮಾಡಿದರ ಕಡೆಯಿಂದ ಒಮ್ಮೆಲೆ ವಿಶೇಷ ಲಾಭ ನಿಮಗೆ ಲಭಿಸಲಿದೆ. ಹೀಗಾಗಿ ಈ ಅವಧಿಯಲ್ಲಿ ನೀವು ಆರ್ಥಿಕ ರೂಪದಲ್ಲಿ ಖಂಡಿತ ಪರಿಪೂರ್ಣರಾಗಿ ಕಂಡುಬರುವುದರೊಂದಿಗೆ ಹಣದ ಉಳಿತಾಯ ಮಾಡಲು ಕೂಡ ನಿಮಗೆ ಸಾಧ್ಯವಾಗಲಿದೆ. ಈ ಎಲ್ಲದರ ಜತೆಗೆ ಇಲ್ಲಿ ನಿಮಗೆ ಪಾರಿವಾರಿಕ ಸುಖದ ಜತೆಗೆ ದಾಂಪತ್ಯ ಸುಖದ ಪ್ರಾಪ್ತಿಯಾಗಲಿದೆ. ಅಲ್ಲದೆ ಇಲ್ಲಿ ನಿಮ್ಮ ಸಹೋದರ ಸಹೋದರಿಯರ ಸಹಕಾರದ ಪ್ರಾಪ್ತಿಯೂ ಉಂಟಾಗಲಿದೆ. ಇಲ್ಲಿ ವಿಶೇಷ ರೂಪದಲ್ಲಿ ನಿಮ್ಮ ತಂದೆಯೊಂದಿಗಿನ ಸಂಬಂಧ ಅತ್ಯಂತ ಮಧುರವಾಗಿ ಸಾಬೀತಾಗಲಿದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದಲೂ ಈ ಸಮಯ ವಿಶೇಷವಾಗಿರಲಿದ್ದು, ಇಲ್ಲಿ ಈ ಹಿಂದಿನ ದಿನಗಳಂದು ನಿಮಗೆ ಬಾಧಿಸಿದ್ದ ಬಹುತೇಕ ಸಮಸ್ಯೆಗಳು ಖಂಡಿತ ಇಲ್ಲಿ ನಿಮ್ಮಿಂದ ದೂರಗೊಳ್ಳಲಿವೆ. ಹೀಗಾಗಿ ಈ ಅವಧಿಯಲ್ಲಿ ನೀವು ಮಾನಸಿಕ ಮತ್ತು ದೈಹಿಕ ರೂಪದಲ್ಲಿ ಅತ್ಯಂತ ಸ್ವಸ್ಥರಾಗಿ ಕಂಡುಬರಲಿದ್ದೀರಿ. ಇಲ್ಲಿ ಮನಸ್ಸು ಹೆಚ್ಚು ಪ್ರಫುಲ್ಲಕರವಾಗಿ ಕಂಡುಬರಲಿದ್ದು, ಇದು ನಿಮ್ಮ ಸುತ್ತಲೂ ಸಕಾರಾತ್ಮಕತೆಯನ್ನು ವೃದ್ಧಿಸಲಿದೆ. ಹೀಗಾಗಿ ಇಲ್ಲಿ ನೀವು ಹೆಚ್ಚು ಹೆಚ್ಚು ಲವಲವಿಕೆಯಿಂದ ಕಂಗೊಳಿಸಲಿದ್ದೀರಿ. ಇಲ್ಲಿ ಸೂರ್ಯದೇವನ ವಿಶೇಷ ಗೋಚರವು ನಿಮ್ಮ ವ್ಯಕ್ತಿತ್ವದಲ್ಲಿಯೂ ಹೊಸ ಹೊಳಪು ಕರುಣಿಸಲಿದೆ. ಇಲ್ಲಿ ನೀವು ಅತ್ಯಂತ ಕರಾರುವಕ್ಕಾಗಿ ನಡೆದುಕೊಳ್ಳುವ ಮೂಲಕ ಸಮಾಜಕ್ಕೆ ಅನುರೂಪವಾಗಿ ನಡೆದುಕೊಳ್ಳಲಿದ್ದೀರಿ. ಹೀಗಾಗಿ ಈ ವಿಶೇಷ ಅವಧಿಯಲ್ಲಿ ನಿಮ್ಮ ಸಾಮಾಜಿಕ ಪರಿಧಿಯೂ ಕೂಡ ಹೆಚ್ಚಾಗಲಿದೆ. ಇಲ್ಲಿ ನೀವು ಸಾಮಾಜಿಕವಾಗಿ ಹೆಚ್ಚು ಹೆಚ್ಚು ಅವಕಾಶಗಳನ್ನು ಹೊಂದಲಿದ್ದೀರಿ. ವಿಶೇಷವಾಗಿ ಸಮಾಜದಲ್ಲಿ ನಿಮ್ಮ ಮಾನ ಪ್ರತಿಷ್ಠೆಯಲ್ಲಿಯೂ ವೃದ್ಧಿ ಕಂಡು ಬರಲಿದೆ. ಇಲ್ಲಿ ನಿಮಗೆ ಭೇಟಿಯಾಗಲಿರುವ ಸಮಾಜದ ಪ್ರತಿಷ್ಠಿತರು ಭವಿಷ್ಯದಲ್ಲಿ ನಿಮಗೆ ಸಹಕಾರಿಯಾಗಿಯೂ ಸಾಬೀತಾಗಲಿದ್ದಾರೆ. ಅಲ್ಲದೆ ಇಲ್ಲಿ ನೀವು ನಿಮ್ಮ ಗಂಭೀರ ನಡೆ ನುಡಿಯಿಂದಾಗಿ ನಿಮ್ಮ ವರ್ಚಸ್ಸು ಕೂಡ ಹೆಚ್ಚಿಸಿಕೊಳ್ಳಬಹುದಾಗಿದೆ. ಯಾರು ರಾಜಕೀಯ ಕ್ಷೇತ್ರದಲ್ಲಿರುವರೋ ಅವರಿಗೂ ವಿಶೇಷ ಫಲಗಳು ಲಭಿಸಲಿದ್ದು, ಇಲ್ಲಿ ಖಂಡಿತ ಹೆಚ್ಚು ಯಶಸ್ಸಿನ ಫಲಗಳು ನಿಮ್ಮದಾಗಿರಲಿವೆ. ನಿಮ್ಮಲ್ಲಿರುವ ಪ್ರಖರತೆಯಿಂದಾಗಿ ನಿಮಗೆ ಕೆಲ ವಿಶೇಷ ಜವಾಬ್ದಾರಿಗಳು ಸಹ ಲಭಿಸಲಿದ್ದು, ಇಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಹೆಚ್ಚು ಉತ್ತುಂಗವನ್ನು ನೀವು ತಲುಪಿಕೊಳ್ಳಲು ಸಹ ಸಾಧ್ಯವಾಗಲಿದೆ. ಒಟ್ಟಾರೆಯಾಗಿ ಇಲ್ಲಿ ಶುಕ್ರದೇವನ ರಾಶಿಯಲ್ಲಿ ಸೂರ್ಯದೇವನ ಗೋಚರ ನಿಮಗೆ ಬಹುತೇಕ ಶುಭಕರ ಫಲಗಳನ್ನೇ ಪ್ರದಾನ ಮಾಡಲಿದ್ದು, ಇಲ್ಲಿ ಖಂಡಿತ ಈ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು. ಇನ್ನು ಸೂರ್ಯದೇವನ ವೃಷಭ ರಾಶಿಯ ಗೋಚರದ ಈ ವಿಶೇಷ ಸಮಯದಲ್ಲಿ ನೀವು ಪ್ರತಿ ಭಾನುವಾರದ ದಿನದಂದು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸುವುದು, ಯಾವುದಾದರೂ ದೇಗುಲದಲ್ಲಿ ಗೋಧಿ ಅಥವಾ ಬೆಲ್ಲವನ್ನು ದಾನವಾಗಿ ನೀಡುವುದು ಮಾಡಬೇಕು. ಇದರಿಂದಾಗಿ ಈ ವಿಶೇಷ ಸಮಯ ನಿಮಗೆ ಹೆಚ್ಚು ಲಾಭದ ಫಲಗಳನ್ನು ಖಂಡಿತ ಕರುಣಿಸಲಿದೆ. ವೀಕ್ಷಕರೇ, ವರ್ಷ 2025 ಮೇ ತಿಂಗಳಿನ 15ನೇ ತಾರೀಕಿನ ದಿನದಂದು ವೃಷಭ ರಾಶಿಗೆ ಪ್ರವೇಶಿಸಲಿರುವ ಸೂರ್ಯದೇವನ ಈ ವಿಶೇಷ ಪ್ರಕ್ರಿಯೆಯ ಪ್ರಭಾವಗಳ ಸಂಪೂರ್ಣ ಮಾಹಿತಿ ಇದಾಗಿದ್ದು, ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಮ್ಮ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ.